ವೀಕೆಂಡ್ಗೆ ಪರ್ಫೆಕ್ಟ್ ಆಗಿರುವಂಥ ಬ್ರೇಕ್ಫಾಸ್ಟು ಅಂದರೆ ಅದು ಪೂರಿ ಕುರ್ಮ. ಮನೇಲಿರೋರು ಎಲ್ಲರೂ ಫೇವ್ರೆಟ್ಟು ತಿಂಡಿ ಇದಾಗಿರುತ್ತೆ ಮತ್ತು ಮಾಡೋದು ತುಂಬ ಸುಲಭ. ಈಗಾಗಲೇ ನಾನು ಹಿಂದಿನ ವೀಡಿಯೋದಲ್ಲಿ ತುಂಬ ಉಬ್ಬಿ ಬರುವಂಥ ಪೂರಿನ ಹೆಂಗೆ ಮಾಡೋದು ವಿತ್ ಸೀಕ್ರೆಟ್ ಟಿಪ್ಸಲ್ಲಿ ತಿಳಿಸಿದ್ದೀನಿ. ಈಗ ನಾನು ಕುರ್ಮಾನ ಹೆಂಗೆ ಮಾಡೋದು ಆ ಪೂರಿಗೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮಿಕ್ಸ್ ವೆಜಿಟೇಬಲ್ಸಲ್ಲಿ ಇವತ್ತು ಕುರ್ಮಾ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಹುರುಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ದಪ್ಪ ಮೆಣಸಿನ್ಕಾಯಿ, ಬಟಾಣಿ ಮತ್ತು ಟೊಮೆಟೊ ಯೂಸ್ ಮಾಡಿ ಸ್ವಲ್ಪ ಸ್ಪೈಸಸ್ನ ಯೂಸ್ ಮಾಡಿ ನಾನು ಕುರ್ಮಾನ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಇನ್ನೂ ಹೆಚ್ಚಿನ ತರಕಾರಿ ಅಥವಾ ಕಾಳುಗಳನ್ನು ಕೂಡ ಆ್ಯಡ್ ಮಾಡಿ ಈ ಕುರ್ಮಾನ ಮಾಡ್ಬೋದು. ನಾನಿಲ್ಲಿ ಈರುಳ್ಳಿನ ಯೂಸ್ ಮಾಡ್ತಾಯಿಲ್ಲ. ಬೇಕಾದರೆ ನೀವು ಈರುಳ್ಳಿ, ನವಿಲುಕೋಸು, ಆಮೇಲೆ ಗೋಬಿ ಎಲ್ಲನೂ ಆ್ಯಡ್ ಮಾಡ್ಕೊಬೋದು. ಈಗ ನೆಕ್ಸ್ಟು ನಾನು ಇದನ್ನು ಒಂದು ಕುಕ್ಕರಲ್ಲಿ ಎಲ್ಲ ತರಕಾರಿನೂ ಹಾಕಿ 1-2 ವಿಷಲ್ ಬರೋ ಅಷ್ಟು ಕೂಗಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಒಗ್ಗರಣೆಯಲ್ಲೂ ಕೂಡ ಡೈರೆಕ್ಟಾಗಿ ಬೇಯಿಸ್ಬೋದು. ಇನ್ಫ್ಯಾಕ್ಟ್ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಬೇಗ ಇನ್ಸ್ಟೆಂಟಾಗಿ ಮಾಡೋಣ ಅಂತ ಹೇಳಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಕೊಬ್ಬರಿ, ಒಂದು ಹೆಚ್ಕೊಂಡಿರುವಂಥ ಟೊಮೆಟೊ ಜೊತೆಗೆ ಸ್ವಲ್ಪ ಸ್ಪೈಸಸ್ನ ಹಾಕ್ತಾಯಿದ್ದೀನಿ. ಅಥೆಂಟಿಕ್ ಟೇಸ್ಟ್ ಬರಲಿ ಅಂತ ಹೇಳಿ ನಾನು ಹೋಲ್ ಸ್ಪೈಸಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಇದಕ್ಕೆ ಗರಂ ಮಸಾಲ ಪೌಡ್ರ್ ಇರುತ್ತಲ್ಲ ಅದು ಕೂಡ ಹಾಕ್ಕೋಬೋದು. ನಾನು ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆ, 2 ಸ್ಪೂನ್ನಷ್ಟು ಧನಿಯಾ, 1 ಸ್ಪೂನ್ನಷ್ಟು ಸೋಂಪು, ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ 2 ಸ್ಪೂನ್ನಷ್ಟು ಹುರಿಗಡಲೆನ ಹಾಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆ ನಾನಿಲ್ಲಿ 8-10 ಗೋಡಂಬಿನೂ ಹಾಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ಇದು ಚಟ್ನಿ ಕನ್ಸಿಸ್ಟೆನ್ಸಿಲಿ ಇಡಬೇಕಾಗುತ್ತೆ. ನೆಕ್ಸ್ಟ್ ಈಗ ನಾನು ಒಂದು ಬಾಣಲೆನ ಇಡ್ತಾ ಇದ್ದೀನಿ. ಇದಕ್ಕೆ 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟು ಕ್ಯಾಪ್ಸಿಕಮ್ಮನ್ನು ಹಾಕಿ 2-3 ನಿಮಿಷ ಹುರಿದು ತೆಗೆದಿಟ್ಕೊಂಡ್ಬಿಡ್ತೀನಿ. ಯಾಕೆ ಅಂದರೆ ಇದು ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಪೇಸ್ಟ್ ಥರ ಆಗಿಬಿಡುತ್ತೆ. ಮತ್ತು ಈಗ ಅದೇ ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಹೋಲ್ ಸ್ಪೈಸಸ್ಸು ವಿತ್ ಬೇ ಲೀಫ್ನ ಹಾಕಿ 2 ನಿಮಿಷ ಹುರಿದು ಅದು ಒಗ್ಗರಣೆ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕಿ ಹಸಿಮೆಣ್ಸಿನ ಪುಡಿ, ಕಿಚನ್ ಕಿಂಗು, ಗರಂ ಮಸಾಲನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನನೂ ಕೂಡ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಎಲ್ಲನೂ ಹಾಕಿದ್ಮೇಲೆ 2-3 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಆವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ತಿಕ್ಕಾಗಿರುತ್ತೆ. ಈಗ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ತರಕಾರಿ, ಹುರಿದಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಜೊತೆಗೆ 1 ಸ್ಪೂನ್ ಸಕ್ಕರೆನೂ ಕೂಡ ಹಾಕ್ತಾಯಿದ್ದೀನಿ. ಈ ನಾರ್ತ್ ಇಂಡಿಯನ್ ಗ್ರೇವಿಗೆ 1 ಸ್ಪೂನ್ ಸಕ್ಕರೆ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ 1 ಸ್ಪೂನಷ್ಟು ಕಸೂರಿ ಮೇಥಿನೂ ಕೂಡ ಕ್ರಷ್ ಮಾಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಫೈನಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ. ನೀವು ಈ ವೆಜ್ ಕುರ್ಮಾನ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.